ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶ್ರುತಿ ಪುರುಷೋತ್ತಮ್ ಅಂತ. ಕ್ಯಾಂಗರೂ ಕೇರ್ ಹಾಸ್ಪಿಟಲ್ ಮೈಸೂರಿನಲ್ಲಿ ಕನ್ಸಲ್ಟೆಂಟ್ ಪೀಡಿಯಾಟ್ರಿಷಿಯನ್ ಮತ್ತು ನಿಯೋನೆಟಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ತಿಳ್ಕೊಳ್ಳುವಂಥ ವಿಷಯ ಅಂತಂದರೆ ನ್ಯೂ ಬಾರ್ನ್ ಜಾಂಡಿಸ್. ಹಾಗಂತಂದರೆ ನವಜಾತ ಶಿಶುಗಳಲ್ಲಿ ಬರುವಂಥ ಜಾಂಡಿಸ್. ಸೊ ಜಾಂಡಿಸ್ ಅಂದರೆ ಏನು? ಮೆಡಿಕಲ್ ಟರ್ಮ್ಸಲ್ಲಿ ಹೇಳಬೇಕು ಅಂತಂದರೆ ಯೆಲ್ಲೋಯಿಶ್ ಡಿಸ್ಕಲರೇಷನ್ ಆಫ್ ಸ್ಕಿನ್ ಆ್ಯಂಡ್ ಸ್ಟೀರಾ. ಹಾಗಂತಂದರೆ ತ್ವಚೆ ಮತ್ತು ಕಣ್ಣಿನ ಬಿಳಿ ಭಾಗ ಹಳದಿ ಬಣ್ಣದಲ್ಲಿ ಕಾಣುವಂಥದ್ದು. ಸೊ ಈ ನ್ಯೂ ಬಾರ್ನ್ ಜಾಂಡಿಸ್ ಅಂದರೆ ಏನು? ಇದು ದೊಡ್ಡವರಲ್ಲಿ ಬರುವಂಥ, ದೊಡ್ಡ ಮಕ್ಕಳಲ್ಲಿ ಬರುವಂಥ ಜಾಂಡಿಸ್ ಸೇಮಾ ಅಥವಾ ಬೇರೆನಾ? ನವಜಾತ ಶಿಶುಗಳಲ್ಲಿ ಬರುವಂಥ ಜಾಂಡಿಸ್ ದೊಡ್ಡವ್ರು ಬರುವಂಥ ಜಾಂಡಿಸ್ಗೂ ತುಂಬ ಬೇರೆ ಆಗಿರುತ್ತೆ. ಸೊ ನವಜಾತ ಶಿಶುಗಳಲ್ಲಿ ಏನಾಗುತ್ತೆ ಅಂತಂದರೆ ಈ ಕೆಂಪು ರಕ್ತಗಳ ಸಂಖ್ಯೆ ಜಾಸ್ತಿ ಇರುತ್ತವೆ. ಸೊ ಹುಟ್ಟಿದ ತಕ್ಷಣ ಈ ಕೆಂಪು ರಕ್ತ ಕಣಗಳು ಸಾಯ್ತಾ ಬರುತ್ತೆ. ಈ ಸಾಯ್ತಾ ಬಂದಾಗ ಉತ್ಪತ್ತಿ ಆಗುವಂಥದ್ದೇ ಬಿಲಿರುಬಿನ್ ಅಥವಾ ಜಾಂಡಿಸ್. ಹಾಗಾಗಿ 80-90% ಎಲ್ಲ ಮಕ್ಕಳಲ್ಲೂ ಸಹ ಈ ಜಾಂಡಿಸ್ ಅನ್ನೋದು ಬಂದೇ ಬರುತ್ತೆ. 2ನೇ ದಿನದಿಂದ ಶುರುವಾಗಿ 5ನೇ ಅಥವಾ 7ನೇ ದಿನಕ್ಕೆ ಜಾಸ್ತಿಯಾಗಿ ಆಮೇಲಿಂದ 2 ವಾರದಲ್ಲಿ ಕಮ್ಮಿ ಆಗ್ತಾ ಬರುತ್ತೆ. ಒಂದೊಂದು ಮಕ್ಕಳಲ್ಲಿ ಈ ಜಾಂಡಿಸ್ ಅಂತ ಏನಿದೆ ಅದು ತುಂಬ ಜಾಸ್ತಿ ಆಗ್ಬೋದು. ಯಾವ ರೀತಿ ಮಕ್ಕಳಲ್ಲಿ ಅಂತಂದರೆ, ತಾಯಿಯ ಬ್ಲಡ್ ಗ್ರೂಪ್ O ಅಥವಾ O ಪಾಸಿಟಿವ್, O ನೆಗೆಟಿವ್ ಇದ್ದು ಮಕ್ಕಳ ಬ್ಲಡ್ ಗ್ರೂಪ್ AB ಅಥವಾ ಪಾಸಿಟಿವ್ ಇದ್ದಾಗ, ಇಲ್ಲ ಮಗು ತುಂಬ ಮುಂಚಿತವಾಗಿ ಹುಟ್ಟಿದಾಗ ಪ್ರೀ ಟರ್ಮ್ ಬೇಬೀಸ್ ಇರ್ಬೋದು, ಇಲ್ಲ ವೇಟ್ ತುಂಬ ಕಮ್ಮಿ ಆಗಿದೆ, ಇಲ್ಲ ಅಂತಂದರೆ ಮಗುವಿನ ಲಿವರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ, ಇಲ್ಲ ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಇಲ್ಲ ಫಸ್ಟ್ ಮಗು 2ನೇ ಮಗು ಅಲ್ಲ 1ನೇ ಮಗುಗೂ ಜಾಂಡಿಸ್ ಬಂದಿತ್ತು, ಇಲ್ಲ ಜೆನೆಟಿಕ್ ಕಾರಣಗಳಿಂದನೂ ಸಹ ಒಂದೊಂದು ಮಕ್ಕಳಲ್ಲಿ ತುಂಬ ಜಾಸ್ತಿ ಜಾಂಡಿಸ್ ಆಗಬಹುದು. ಸೊ ಅದು ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ, 1ನೇ ದಿನದಲ್ಲೇ ಜಾಂಡಿಸ್ ಬರುವಂಥದ್ದು, ಇಲ್ಲ 2 ವಾರ ಆದ್ರೂ ಜಾಂಡಿಸ್ ಸಾಧಾರಣವಾಗಿ ಕಮ್ಮಿ ಆಗೋದು, ಕಮ್ಮಿ ಆಗದೇ ಇರುವಂಥದ್ದು, ಇಲ್ಲ ಅಂತಂದರೆ 1 ದಿನದಲ್ಲಿ ಇಷ್ಟಕ್ಕಿಂತ ಜಾಸ್ತಿ ಇದ್ದರೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಅಂತಿರುತ್ತೆ, ಅದಕ್ಕಿಂತ ಜಾಸ್ತಿ ಆಗುವಂಥದ್ದು. ಇದೆಲ್ಲ ಇದ್ದಾಗ ನಾವು ಪೆಥಾಲಜಿಕಲ್ ಜಾಂಡಿಸ್, ಇಲ್ಲ ಅಂತಂದರೆ ಅಬ್ನಾರ್ಮಲ್ ಅಂತ ಹೇಳ್ತೀವಿ. ಈಗ ನಾವು ಜಾಂಡಿಸ್ ಅಥವಾ ಕಾಮಾಲೆ ಯಾಕೆ ತುಂಬ ನಾವು ಮುಖ್ಯತ್ವ ಕೊಡ್ತೀವಿ ಅಂತಂದರೆ, ಈ ಜಾಂಡಿಸ್ ಅನ್ನೋದು, ಬಿಲಿರುಬಿನ್ ಅನ್ನೋದು ಒಂದು ಲೆವೆಲ್ ಮೇಲೆ ಹೋದಾಗ ರಕ್ತದಲ್ಲಿ ಇರುವಂಥ ಜಾಂಡಿಸ್ ಬ್ರೈನಿಗೆ ಹೋಗ್ಬಿಟ್ಟು ಅಲ್ಲಿ ಡೆಪಾಸಿಟ್ ಆಗ್ಬಿಟ್ಟು ಮಗುಗೆ ಮುಂದೆ ಪ್ರಾಬ್ಲಮ್ ಆಗ್ಬೋದು. ಪ್ರಾಬ್ಲಮ್ ಅಂತಂದರೆ ಫಿಟ್ಸ್ ಬರುವಂಥದ್ದು, ಕಣ್ಣಿಗೆ ಪ್ರಾಬ್ಲಮ್ ಬರುವಂಥದ್ದು, ಬುದ್ಧಿಮಾಂದ್ಯತೆ ಆಗುವಂಥದ್ದು, ಸೆರೆಬ್ರಲ್ ಪಾಲ್ಸಿ ಬರುವಂಥದ್ದು, ಈ ರೀತಿಯೆಲ್ಲ ಆಗ್ಬೋದು. ಹಾಗಾಗಿ ಜಾಂಡಿಸ್ ಬಂದಾಗ ನಿಮ್ಮ ಮಕ್ಕಳ ಡಾಕ್ಟರ್ ಹತ್ರ ತೋರಿಸಿ ಆ ಲೆವೆಲ್ ನಾರ್ಮಲ್ ಆಗಿದೆಯಾ ಅಂತ ಚೆಕ್ ಮಾಡಿಸ್ಕೊಂಡು ಅದಕ್ಕೆ ಮೇಲಿತ್ತು ಅಂದರೆ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ. ಈಗ ನೆಕ್ಸ್ಟ್ ಏನು ಅಂತಂದರೆ, ಹೇಗೆ ಗೊತ್ತಾಗುತ್ತೆ ನಮಗೆ ಅಂತ. ಈಗ ಡಾಕ್ಟ್ರು ಮಗು ಹುಟ್ಟಾದ್ಮೇಲಿಂದ ದಿನ ಬಂದು ನೋಡಿದಾಗ ಮಕ್ಕಳು ಡಾಕ್ಟ್ರು ಚೆಕ್ ಮಾಡಿ ಇಷ್ಟಿದೆ ಜಾಂಡಿಸ್, ಇಷ್ಟು ಒಳಗಿದೆ ಅಂತಂದರೆ ಫಾಲೋಅಪ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಈಗ ಡಿಸ್ಚಾರ್ಜ್ ಆದಮೇಲೆ ಮನೆಗೆ ಹೋದ್ಮೇಲೂ ಸಹ ಬಂದು 5ನೇ ಅಥವಾ 7ನೇ ದಿನದೊಳಗೆ ಬಂದು ತೋರಿಸ್ಕೋಬೇಕಾಗತ್ತೆ. ಈಗ ತೋರಿಸ್ಕೊಂಡಾಗ ಟೆಸ್ಟ್ ಮಾಡಿ ನೋಡ್ತೀವಿ. ಒಂದು ಕ್ಲಿನಿಕಲ್ಲಿ ನೋಡುವಂಥದ್ದು, ಅಂಗಾಲು ಸಹ ತುಂಬ ಹಳದಿ ಬಣ್ಣಕ್ಕೆ ಕಾಣುವಂಥದ್ದು, ಇಲ್ಲ ನಾವು ಮೆಷಿನ್ ಒಂದು ಇರುತ್ತೆ ಟ್ರಾನ್ಸ್ಕ್ಯೂಟೇನಿಯಸ್ ಬಿಲಿರುಬಿನೋಮೀಟರ್ ಅಂತ, ಅದರಲ್ಲಿ ನಾವು ಕಿವಿಯಲ್ಲಿ ಮೇಲೆ ಇಟ್ಟು ಟೆಸ್ಟ್ ಮಾಡಿ ನೋಡ್ತೀವಿ. 1 ಲೆವೆಲ್ ಒಳಗಿತ್ತಂದ್ರೆ ಏನೋ ಬ್ಲಡ್ ಟೆಸ್ಟ್ ಬೇಡ, 1 ಲೆವೆಲ್ ಮೇಲೆ ಇತ್ತಂದ್ರೆ ಅದಕ್ಕೆ ನಾವು ನೆಕ್ಸ್ಟ್ ಮೇನ್ ಟೆಸ್ಟ್ ಅಂದ್ರೆ ಬ್ಲಡ್ ಟೆಸ್ಟ್, ಸೀರಮ್ ಬಿಲಿರುಬಿನ್ ಅಂತ ಟೆಸ್ಟ್ ಮಾಡಿ ನೋಡ್ತೀವಿ. ಒಂದ್ ದಿನಕ್ಕೆ ಒಂದ್ ಕಟ್ ಆಫ್ ಅಂತ ಇರುತ್ತೆ. ಈಗ ಅದ್ರ ಮಗು ವೆಯ್ಟ್ ಇರ್ಬೋದು, ರಿಸ್ಕ್ ಫ್ಯಾಕ್ಟರ್ ಇರ್ಬೋದು, ಇಲ್ಲ ವೀಕ್ಸ್ ಆಫ್ ಜೆಸ್ಟೇಷನ್ ಇರ್ಬೋದು, ಅದ್ರ ಮೇಲೆ ಹೋಗುತ್ತೆ. ಅದ್ರ ಮೇಲೆ ಬಂತು ಅಂತಂದ್ರೆ ಅವಾಗ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಟ್ರೀಟ್ಮೆಂಟ್ ಅಂದ್ರೆ ಏನಂದ್ರೆ ಫೋಟೋಥೆರಪಿ ಅಂತ. ಈ ಫೋಟೋಥೆರಪಿ ಏನ್ ಮಾಡ್ತೀವಿ ಅಂತಂದ್ರೆ, ಮಕ್ಕಳನ್ನು ಬ್ಲೂ ಮತ್ತೆ ವೈಟ್ ಲೈಟ್, ಒಂದು ಸ್ಪೆಷಲ್ ಲೈಟ್ಸ್ ಇರುತ್ತವೆ, ಅದ್ರ ಕೆಳಗೆ ಮಲಗಿಸಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಟ್ರೀಟ್ಮೆಂಟ್ ಕೊಟ್ಟು ಒಂದು 12 to 24 hours ಒಳಗೆ ಹೇಗಿದೆ, ಕಮ್ಮಿ ಆಗ್ತಿದ್ಯಾ ಜಾಸ್ತಿ ಆಗ್ತಿದ್ಯಾ ಅಂತ ಟೆಸ್ಟ್ ಮಾಡಿ ನೋಡಿ, ಕಮ್ಮಿ ಆದಾಗ ನಾವು ಮನೆಗೆ ಡಿಸ್ಚಾರ್ಜ್ ಮಾಡ್ಬೋದು. ಹಲವಾರು ಇಲ್ಲಿ ಜಾಂಡಿಸ್ ಅಲ್ಲಿ ಹಲವಾರು ಮಿತ್ಸ್ಗಳಿರ್ತವೆ. ಮಿತ್ಸ್ ಅಂದ್ರೆ ತಾಯಿಯ ಆಹಾರದಿಂದ ಮಗುಗೆ ಜಾಂಡಿಸ್ ಜಾಸ್ತಿ ಆಗ್ಬೋದು, ಎಣ್ಣೆ ಸ್ನಾನ ಮಾಡೋದ್ರಿಂದ ಮಗುಗೆ ಜಾಸ್ತಿ ಆಗ್ಬೋದು, ಇಲ್ಲ ಈಗ ಯೆಲ್ಲೋ ಕಲರ್ ಇರುವ ಪದಾರ್ಥಗಳು ತಿಂದಾಗ ಜಾಸ್ತಿ, ಅದೆಲ್ಲ ಸುಳ್ಳು. ತಾಯಿಯ ಆಹಾರ ಅಂದ್ರೆ ತುಪ್ಪ ತಿನ್ನೋದಾಗ್ಲಿ, ಎಣ್ಣೆ ತಿನ್ನೋದಾಗ್ಲಿ ಅದು ತಿಂದಾಗ ಏನೂ ಮಗುವಿನ ಜಾಂಡಿಸ್ಗೆ
ಅದು ಕಾರಣ ಅಲ್ಲ. ಹಾಗೇನೆ ಮಗುಗೆ ಎಣ್ಣೆ ಸ್ನಾನ ಮಾಡೋದ್ರಿಂದ ಜಾಂಡಿಸು ಜಾಸ್ತಿ ಆಗಲ್ಲ, ಅಥವಾ ಹಳದಿ ಬಣ್ಣದ ಪದಾರ್ಥಗಳು ತಿಂದಾಗ್ಲೂ ಮಗುವಿನ ಜಾಂಡಿಸ್ ಜಾಸ್ತಿ ಆಗಲ್ಲ. ಯಾಕಂದ್ರೆ ಜಾಂಡಿಸ್ ಇದ ಕಾರಣನೇ ನವಜಾತ ಶಿಶುವಲ್ಲಿ ಜಾಂಡಿಸ್ ಬರುವ ಕಾರಣನೇ ಬೇರೆ ಆಗಿರೋದ್ರಿಂದ ಈ ಎಲ್ಲಾ ಕಾರಣಗಳು ನವಜಾತ ಶಿಶುವಿನ ಜಾಂಡಿಸ್ ಜಾಸ್ತಿ ಮಾಡೋದಕ್ಕೆ ಕಾರಣ ಇರೋದಿಲ್ಲ. ಇನ್ನು ಕಾಮನ್ ಆಗಿ ಕೇಳುವಂತ ಇನ್ನೊಂದು ಕ್ವೆಶನ್ ಅಂತಂದ್ರೆ ಸೂರ್ಯನ ಬೆಳಕಿಗೆ ತೋರಿಸಬಹುದಾ? ಈಗ ಸೂರ್ಯನ ಬೆಳಕಿನಲ್ಲೂ ಸಹ ಏನಿದೆ, ನಾನೇನ್ ಹೇಳಿದೆ, ಬ್ಲೂ ಲೈಟ್ ಮತ್ತೆ ವೈಟ್ ಲೈಟ್ ಜೊತೆಗೆ ಬೇರೆ ಎಲ್ಲ 7 ಬಣ್ಣ ಇರೋದ್ರಿಂದ, ಮತ್ತೆ ಸೂರ್ಯ ತುಂಬಾ ದೂರ ಇರೋದ್ರಿಂದ ಹಾಗೂ ಶಾಖ ಜಾಸ್ತಿ ಇರೋದ್ರಿಂದ ನಿಜವಾಗ್ಲೂ ಎಫೆಕ್ಟಿವ್ ಆಗ್ಬೇಕು ಅಂತಂದ್ರೆ ತುಂಬಾ ಹೊತ್ತು ತೋರಿಸ್ಬೇಕಾಗತ್ತೆ, ಮತ್ತು ಮಗುಗೆ ಟೆಂಪರೇಚರ್ ಜಾಸ್ತಿ ಆಗಿ ಸುಟ್ಟೋದಂಗೆ ಆಗ್ಬೋದು. ಹಾಗಾಗಿ ನಾವು ಅಡ್ವೈಸ್ ಮಾಡೋದಿಲ್ಲ. ಏನಿದ್ರು ಸಾಧಾರಣವಾಗಿ ಎಲ್ಲಾ ಮಕ್ಳಿಗೂ ಬಂದೇ ಬರುತ್ತೆ, ಆದ್ರೆ ನೀವು ಕರೆಕ್ಟ್ ಆಗಿ ನಿಮ್ಮ ಮಕ್ಳ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಫಾಲೋ ಅಪ್ ಮಾಡ್ಕೊಂಡು ಒಂದ್ ವೇಳೆ ಜಾಸ್ತಿ ಇದೆ, ಈ ದಿನಕ್ಕೆ ಇದು ಜಾಸ್ತಿ ಇದೆ ಅಂದ್ರೆ ಲೈಟ್ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಇದನ್ ಬಿಟ್ಟು ಹಲವಾರು ಟ್ರೀಟ್ಮೆಂಟ್ಗಳಿರುತ್ತವೆ, ಅದು ಡಿಪೆಂಡಿಂಗ್ ಆನ್ ದ ಕಾಸ್. ಈಗ ಥೈರಾಯ್ಡ್ ಪ್ರಾಬ್ಲಮ್ ಕಾರಣಕ್ಕೆ ಜಾಂಡಿಸ್ ಬಂದಿದೆ ಅಂದ್ರೆ ಥೈರಾಯ್ಡ್ ಔಷಧಿ ತಗೋಬೇಕಾಗತ್ತೆ, ಇಲ್ಲ ಸರ್ಜಿಕಲ್ ಪ್ರಾಬ್ಲಮ್ ಇಂದ ಬಂತು ಅಂದ್ರೆ ಅದಕ್ಕೆ ಸರ್ಜರಿ ಬೇಕಾಗತ್ತೆ. ಹೀಗೆ ಜಾಂಡಿಸ್ ಅನ್ನೋದು ಸರ್ವಸಾಧಾರಣ ಮಕ್ಕಳಲ್ಲಿ, ನವಜಾತ ಶಿಶುನಲ್ಲಿ ಬರುವ ಒಂದು ಪ್ರಾಬ್ಲಮ್. ಕಾಯಿಲೆ ಅಂತ ಹೇಳೋದಿಲ್ಲ, ಒಂದು ಪ್ರಾಬ್ಲಮ್. ಆದ್ರೆ ಇದನ್ನ ಕರೆಕ್ಟ್ ಆಗಿ ನಿಮ್ಮ ಮಕ್ಕಳ ಡಾಕ್ಟರ್ ಅಲ್ಲಿ ತೋರಿಸ್ಬಿಟ್ಟು ಫಾಲೋ ಅಪ್ ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕಾಗತ್ತೆ. ಧನ್ಯವಾದಗಳು.